ನಾನು ನಿಮ್ಮ ಚಂದ್ರಮೌಳಿ ಕಣಿವಿ. ಇಂಗ್ಲೆಂಡ್ ಪ್ರವಾಸಕ್ಕೆ ಭಾರತೀಯ ಟೆಸ್ಟ್ ಟೀಮ್ನ ಸೆಲೆಕ್ಷನ್ ಆಗಿದೆ. ಕೆಲವು ಸರ್ಪ್ರೈಸ್ಗಳಿವೆ, ಆದರೂ ಕೂಡ ಫುಲ್ ಮಾರ್ಕ್ಸ್ ಟು ಸೆಲೆಕ್ಟರ್ಸ್. ಅವರ ವಿಷನ್ ಬಹಳ ಕ್ಲಿಯರ್ ಆಗಿದೆ. ಅದೇನಂತಂದರೆ ಯಂಗ್ಸ್ಟರ್ಸ್, ಯಂಗ್ ಟೀಮ್, ಯಂಗ್ ಕ್ಯಾಪ್ಟನ್ ಶುಭ್ಮನ್ ಗಿಲ್, ಯಂಗ್ ವೈಸ್ ಕ್ಯಾಪ್ಟನ್ ರಿಷಬ್ ಪಂತ್. ಈಗ ಇಮ್ಮಿಡಿಯೇಟ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಹೊಸದಾಗಿ ಶುರುವಾಗೋದಿದೆಯಲ್ಲ, ಅದರಲ್ಲಿ ರಿಸಲ್ಟ್ಸ್ಗಿಂತ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಫ್ಯೂಚರ್ ಬಹಳ ಮುಖ್ಯ ಅನ್ನೋ ನಿರ್ಧಾರ ಸೆಲೆಕ್ಟರ್ಸ್ದಾಗಿದೆ. ಅತ್ಯಂತ ಸಂತೋಷದ ಸಂಗತಿ ಅಂದರೆ ಕರ್ನಾಟಕದ ಪರವಾಗಿ 3 ಆಟಗಾರರು ಟೀಮಲ್ಲಿದ್ದಾರೆ. KL ರಾಹುಲ್, ಕರುಣ್ ನಾಯರ್ ಹಾಗೂ ಪ್ರಸಿದ್ಧ ಕೃಷ್ಣ. ಇನ್ನು ಭಾರತೀಯ ಟೀಮ್ ಏನಿದೆ ನೋಡೋಣ. ಬ್ಯಾಟರ್ಸ್ ಆಗಿ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, KL ರಾಹುಲ್, ಸಾಯಿ ಸುದರ್ಶನ್, ಅಭಿಮನ್ಯು ಈಶ್ವರನ್ ಹಾಗೂ ಕರುಣ್ ನಾಯರ್. ವಿಕೆಟ್ ಕೀಪರ್ಸ್ ಆಗಿ ರಿಷಬ್ ಪಂತ್ ಹಾಗೂ ಧ್ರುವ್ ಜುರೇಲ್, ಬೋತ್ ಕ್ಯಾನ್ ಬ್ಯಾಟ್ ವೆರಿ ವೆಲ್. ಆಲ್ರೌಂಡರ್ಸ್ ರವೀಂದ್ರ ಜಡೇಜಾ, ನಿತೀಶ್ ಕುಮಾರ್ ರೆಡ್ಡಿ, ಶಾರ್ದುಲ್ ಠಾಕೂರ್ ಹಾಗೂ ವಾಷಿಂಗ್ಟನ್ ಸುಂದರ್. ಲೋನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್. ಫಾಸ್ಟ್ ಬೌಲರ್ಸ್ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಹರ್ಷದೀಪ್ ಸಿಂಗ್ ಹಾಗೂ ಆಕಾಶ್ದೀಪ್. ಆದರೆ ಇಲ್ಲಿ ಏನು ಗಮನದಲ್ಲಿಡಬೇಕಂತಂದರೆ, ಕಮ್ ವಾಟ್ ಮೇ, ಏನೇ ಬರಲಿ ಒಗ್ಗಟ್ಟಿರಲಿ ಅಂತ ಹೇಳಿಬಿಟ್ಟು ಶುಭ್ಮನ್ ಗಿಲ್ ಅವರನ್ನು ಕನಿಷ್ಠ ಪಕ್ಷ 2 ವರ್ಷ ಕ್ಯಾಪ್ಟನ್ನಾಗಿ ಇಟ್ಕೊಳ್ಳೇಬೇಕು ಅಲ್ವೇ. ಶಮಿ ಹಾಗೂ ಸರ್ಫರಾಜ್ ಇಲ್ಲ. ಸರ್ಫರಾಜ್ ಸ್ವಲ್ಪ ಅನ್ಲಕ್ಕಿ ಅನ್ಬೋದು. ಆದರೆ ಶಮಿ ನೋಡೋದಾದರೆ ಈ IPL ನೋಡಿದರೆ ಅವರು ಫಿಟ್ನೆಸ್ಸನ್ನು 5 ಟೆಸ್ಟ್ಗಳ ಸರಣಿಯಲ್ಲಿ 5 ದಿನಗಳ ಕಾಲ ಪ್ರತಿ ಟೆಸ್ಟ್ನಲ್ಲಿ 15-20 ಓವರ್ ಬೌಲ್ ಮಾಡುವಷ್ಟು ಫಿಟ್ ಆಗಿದ್ದಾರೆಯೇ? ಖಂಡಿತವಾಗಿಯೂ ಇಲ್ಲ. ಒಂದು ವೇಳೆ ಅಭಿಮನ್ಯು ಈಶ್ವರನ್ ಹಾಗೂ ಕರುಣ್ ನಾಯರ್ ಅವರನ್ನು ಸಿಲೆಕ್ಟ್ ಮಾಡದೇ ಹೋಗಿದ್ದಾರೆ ಇಂಗ್ಲೆಂಡ್ ಟೂರ್ಗೆ, ಇದು ಭಾರತೀಯ ಡೊಮೆಸ್ಟಿಕ್ ಕ್ರಿಕೆಟ್ಗೆ ದೊಡ್ಡ ಧೋಕಾ ಆಗ್ತಾಯಿತ್ತು. ಹರ್ಷದೀಪ್ ಸಿಂಗ್ ಅವರು ಹೆಚ್ಚು ರೆಡ್ ಬಾಲ್ ಕ್ರಿಕೆಟ್ ಆಡಿಲ್ಲ, ಆದರೆ ಅವರು ಇಂಗ್ಲೆಂಡ್ನಲ್ಲಿ ಇಂಗ್ಲೀಷ್ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಕೆಂಟ್ ಪರವಾಗಿ 1 ಸೀಸನ್ ಆಡಿದ ಅನುಭವ ಅವರಿಗೆ ಇದೆ. ಬಾರ್ಡರ್ ಗವಾಸ್ಕರ್ ಟ್ರಾಫಿಗೆ ಹಿಟ್ ದ ಡೆಕ್ ಬೌಲರ್ ಆಗಿ ಹರ್ಷಿತ್ ರಾಣಾ ಅವರನ್ನು ಸಿಲೆಕ್ಟ್ ಮಾಡಲಾಗಿತ್ತು. ಆದರೆ ಇಲ್ಲಿ ಇಂಗ್ಲೆಂಡ್ನಲ್ಲಿ ಇಂಗ್ಲೀಷ್ ಕಂಡೀಷನ್ಸ್ಗೆ ಸೂಟ್ ಆಗೋದು ಅಂತಂದರೆ ಸ್ವಿಂಗ್ ಬೌಲಿಂಗ್. ಅದಕ್ಕಾಗಿ ಆಕಾಶ್ದೀಪ್ ಅವರನ್ನು ಸಿಲೆಕ್ಟ್ ಮಾಡಿದ್ದಾರೆ. ಅವರು ಹೆಚ್ಚು ಯೂಸ್ಫುಲ್ ಖಂಡಿತವಾಗಿ ಆಗಿರುತ್ತಾರೆ. ಒಳ್ಳೆಯ ಸಿಲೆಕ್ಷನ್ ಅಲ್ವೇ? ಏಕೆಂದರೆ 18 ಪ್ಲೇಯರ್ಸ್ ಇರುವಂಥ ಈ ತಂಡದಲ್ಲಿ ಪ್ರತಿ ಪ್ಲೇಸ್ಗೂ ಈಕ್ವಲಿ ಸ್ಟ್ರಾಂಗ್ ಆಪ್ಷನ್ಸ್ ಇವೆ ಅಲ್ವೇ? ಏನಂತೀರ?